ತಮ್ಮನ ಕೊಲೆ ವಿಚಾರ ಬಂದಾಗ ಅವಳು ಆಚೆ ಹೋಗಿದ್ಲು. ಹೋದ್ಮೇಲೆ ಏನಾದರೂ ಆಯ್ತಾ? ಇಲ್ಲ. ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ ಹುಡುಗ ಅವಳನ್ನ ಭೇಟಿಯಾಗಿಲ್ಲ. ಯಾಕೆ ಯಾಕೆ ಆತ ಬರಲಿಲ್ಲ? ಯಾಕೆ ಅಂದರೆ ಅವನಿಗೆ ಸುಮನನ್ನ ಭೇಟಿ ಆಗಬೇಕು, ಸತ್ಯ ಹೇಳಬೇಕು ಅನ್ನೋ ಉದ್ದೇಶ ಅಲ್ಲ. ಅವ್ರಿಗಿದ್ದಿದ್ದು ಉದ್ದೇಶ ಒಂದೇ, ಸುಮನನ್ಗಾಗಬೇಕಾಗಿರೋ ಶಾಸ್ತ್ರನ ತಪ್ಪಿಸ್ಬೇಕು ಅನ್ನೋದು. ಅವ್ರು ಅನ್ಕೊಂಡ ಹಾಗೆ ಶಾಸ್ತ್ರನೂ ತಪ್ಪೋಯ್ತು. ಇದೆಲ್ಲ ಕಾಕತಾಳೀಯ ಅಂತ ನಿಮ್ಗನ್ಸುತ್ತಾ? ಇದು ಯಾರೋ ಸಂಚು ಮಾಡ್ತಾ ಇರೋದು ಅಂತ ಅನಿಸ್ತಾ ಇಲ್ವಾ ನಿಮಗೆ? ಪದ್ಮಾ, ಕಾಕತಾಳೀಯನೇ ಯಾಕಾಗಿರಬಾರ್ದು? ನಿನಗೆ ಡೀಟೇಲಾಗಿ ಬಿಡಿಸಿ ಹೇಳ್ತೀನಿ ಕೇಳು. ಕೆಲವು ಸತಿ ಪರಿಸ್ಥಿತಿಗಳು ಪ್ರಶ್ನೆಗಳ ಸುರಿಮಳೆಗಳ ಚಕ್ರವ್ಯೂಹದಲ್ಲಿ ಸಿಗಿಸ್ಬಿಡುತ್ತೆ. ಅವತ್ತು ಸುಮನ ಮಾಡ್ತಾ ಇದ್ದಿದ್ದ ಅಡುಗೆನ ಕೆಡಿಸ್ಬೇಕು ಅಂತಾನೆ ಜಾನ್ವಿ ಅಲ್ಲಿಗೆ ಬಂದ್ಲು. ಅವಳನ್ನ ದಾರಿ ತಪ್ಪಿಸಿದ್ಯಾರು ಗೊತ್ತಾ? ನಾನೇ. ಅವತ್ತು ನೀನು ಹೇಳಿದ ಪ್ರಕಾರ ತೀರ್ಥ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೇನೋ ಸತ್ಯ. ಈ ವಿಷಯನ ಸುಮನನ್ಗೆ ಹೇಳಿದ್ ಯಾರು ಅಂತ ತಿಳ್ಕೊಂಡಿದ್ಯಾ? ಸಾಧನಾ. ಅದಕ್ಕೆ ನೀನ್ ಸೊಸೆ ಏನ್ ಮಾಡಿದ್ಲು? ಯಾರಿಗೂ ಹೇಳಲಿಲ್ಲ ಕೇಳಲಿಲ್ಲ, ಮಳೆ ಬರ್ತಾ ಇದ್ರು ಆಚೆ ಕಡೆ ಹೋಗ್ಬಿಟ್ಲು. ಇನ್ ಫೋನ್ ಮಾಡಿದ್ರು ಯಾಕೆ ಬರಲಿಲ್ಲ ಅನ್ನೋ ವಿಚಾರ ಅವ್ರಿಗೆ ಬಿಟ್ಟಿದ್ದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಮನೆಗೆ ಬಂದ್ಮೇಲೆ ನಿನ್ ಸೊಸೆಗೆ ನಾನು ಬಾಯಿಗೆ ಬಂದಂಗೆ ಮಾತಾಡಿದೆ. ಆಗ ನನ್ನನ್ನು ಸಮಾಧಾನ ಮಾಡಿದ್ದಾರೆ ಹೇಳು? ಸಾಧನಾ, ತಿಳ್ಕೋ. ನಿನ್ನ ಸೊಸೆನ ಕರ್ಕೊಂಡು ರೂಮ್ನವ್ರಿಗೂ ಬಿಟ್ಟು ಅವಳನ್ನ ಆರೈಕೆ ಮಾಡಿದ್ದಾರೆ ಹೇಳು? ಅದು ಸಾಧನನೇ. ಇಷ್ಟು ವರ್ಷ ಅಡಿಗೆ ಮನೆಗೆ ಕಾಲಿಡ್ದಲೇ ಇದ್ದಿದ್ದ ಸಾಧನ ಇವತ್ತು ಬಂದು ಎಲ್ರಿಗೂ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಎಲ್ಲರನ್ನೂ ಮುತುವರ್ಜಿಯಿಂದ ನೋಡ್ಕೊಳ್ತಾ ಇದ್ದಾಳೆ. ರೇ ಪದ್ದು, ಈಗಲೂ ಸಾಧನ ಏನ್ ಮಾಡ್ತಾ ಇದ್ದಾಳೆ ಅಂತ ತೋರಿಸ್ಬೇಕಾ ನಿನ್ಗೆ? ತೋರಿಸ್ಬೇಕೇನೆ? ಬಾ ಬಾ ನನ್ನ ಜೊತೆ. ಬಾರೆ ಪದ್ದು, ನೋಡು. ನೋಡೆ, ಸಾಧನ ಹೇಗೆ ಕೈಯಾರೆ ಜ್ಯೂಸ್ ಕುಡಿಸ್ತಾ ಇದ್ದಾಳೆ. ಅದರಲ್ಲಿ ಏನಾದರೂ ಎಳ್ಳಷ್ಟು ಅಸೂಯೆ ದ್ವೇಷ ಕಾಡುತ್ತಾ? ಬಾಬಾ, ಸಾಕಕ್ಕ. ಏನ್ ಸಾಕು ಸುಮಾ? 3 ಗುಟ್ಕು ಕುಡಿದಿದ್ಯಾ ಅಷ್ಟೇ. ನೋಡು, ಇದನ್ ಕುಡಿದ್ರೆ ಶಕ್ತಿ ಬರುತ್ತೆ. ಕುಡಿ. ಸಾಕು ಅಂದ್ರೆ ಕೇಳೋರು ಯಾರು ಇಲ್ಲ ಇಲ್ಲಿ. ಯಾಕೆ? ಜ್ಯೂಸ್ ಚೆನ್ನಾಗಿಲ್ವಾ ರಾಜಿ? ಇಲ್ಲ ಅಕ್ಕ. ಇಲ್ವಾ? ಐ ಮೀನ್ ತುಂಬಾ ರುಚಿಯಾಗಿದೆ. ಯಾಕೆ ಸುಭಾಷ್ ಅವರೇ ಮೋಕ ಸಿಂಡಿಸ್ಕೊಂಡು ನಿಂತಿದ್ದೀರಾ? ಜ್ಯೂಸ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದಕ್ಕೆ ನೋಡು, ಅವರಿಬ್ರು ರುಚಿಯಾಗಿದೆ ಅಂತ ಹೇಳ್ತಿದ್ದಾರೆ. ನೀನು ಕುಡಿಬೇಕು, ಇದನ್ನ ಖಾಲಿ ಮಾಡ್ಬೇಕು ಅಷ್ಟೇ. ಕುಡಿ. ಗುಡ್. ನಿನ್ನ ಶೀತ ಕೆಮ್ಮು ಜ್ವರಕ್ಕೆ ನನ್ನ ಹತ್ರ ಒಂದು ಪವರ್ಫುಲ್ ಡ್ರಾಪ್ಸ್ ಇದೆ. ಅದನ್ನ ಬಿಸಿ ಬಿಸಿ ನೀರಿಗೆ ಹಾಕೊಂಡು ನೀನ್ ಶಾಖ ತಗೊಂಡ್ರೆ ಎಲ್ಲ ಮಂಗಮಯ ಆಗ್ಬಿಡುತ್ತೆ. ನಾನು ಹೋಗಿ ಅದನ್ನ ರೆಡಿ ಮಾಡ್ತೀನಿ. ಒಂದು ಕೆಲಸ ಮಾಡು, ನೀನು ಗೀಸರ್ ಸ್ವಿಚ್ ಆಫ್ ಮಾಡಿಬಿಡು. ರಾಜಿ, ಸುಭಾಷ್, ಒಂದು ನಿಮಿಷ ಬಂದೆ. ಜಗತ್ತಿನ ದೊಡ್ಡ ವಂಡರ್ ಇದು. ಸಾಧನಾ ಅಕ್ಕ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂತ ನಾನು ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಎಲ್ಲ ನಮ್ಮತ್ತಿಗೆ ಕೆಲಸ ರೀ. ನಮ್ಮ ಅತ್ತಿಗೆ ಗುಣಕ್ಕೆ ಯಾರು ಸೋಲಲ್ಲ ಹೇಳಿ? ಹಲೋ, ಎಕ್ಸ್ಕ್ಯೂಸ್ ಮೀ. ಎಷ್ಟೇ ಇದ್ರು ಅವಳು ನನ್ನ ಅಕ್ಕ. ಸರಿ ಸರಿ. ಒಂದು ನಿಮಿಷ ಗ್ಲಾಸ್ ಕೊಡಿ. ಯಾಕೆ? ಕೊಟ್ರೆ ಹೇಳ್ತೀನಿ.
ಏನೇನ್ ಮಾಡ್ತಿದ್ದೀರಾ? ನನ್ನ ಕೈಲಿರೋ ಜ್ಯೂಸು ರುಚಿಯಾಗಿತ್ತು, ನಿಮ್ಮ ಕೈಲಿರೋ ಜ್ಯೂಸು ರುಚಿಯಾಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಿದ್ದೆ. ಒಂದು ನಿಮಿಷ ಇರಿ. ಹಾಗಾದ್ರೆ ಇನ್ನೊಂದು ಗುಟ್ಟು ಕುಡಿದು ನನಗೂ ಕುಡಿ, ನಾನು ಟೆಸ್ಟ್ ಮಾಡ್ತೀನಿ. ಇಬ್ರು ತುಂಬಾ ನಗ್ತಾ ಇದ್ದೀರಾ. ಜೋಕ್ ನನ್ಗೆ ಹೇಳಲ್ವಾ? ಜೋಕ್ ಏನಿಲ್ಲ, ಅದಕ್ಕೆ ಜ್ಯೂಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಜ್ಯೂಸ್ ಚೆನ್ನಾಗಿದೆ ಅಂದಿದ್ದಕ್ಕೆ ನಗು ಬರುತ್ತಾ? ಹೌದಲ್ವಾ? ಇವರೇ ನಗ್ತಾ ಇದ್ದು. ಏನಕ್ಕೆ ನಗ್ತಾ ಇದ್ರಿ? ಅಕ್ಕ, ಜೋಕ್ ಹೇಳಿದ್ದೆ ಇವ್ರ ಹತ್ರನೇ ಕೇಳಿ ಯಾಕೆ ನಗ್ತಿದೀವಿ ಅಂತ. ಅಯ್ಯೋ, ಇದಕ್ ನಾನಿಲ್ಲಪ್ಪ, ನನಗೆ ಕೆಲಸ ಇದೆ. ಈಗೇನು ಜ್ಯೂಸ್ ಕುಡ್ದಾಯ್ತಾ? ಗ್ಲಾಸ್ ಕೊಡಿ. ಅಯ್ಯೋ ಅಕ್ಕ, ನಾವು ಕುಡ್ದಿದ್ ಗ್ಲಾಸ್ನ ನೀವ್ ತೆಗ್ದಿರೋದ? ಬೇಡ ಬೇಡ, ನೀವ್ ಹೋಗಿ. ರಾಜಿ, ಈ ಫಾರ್ಮಾಲಿಟೀಸ್ ಎಲ್ಲ ಬೇಡ ರಾಜಿ, ಕೊಡು ಗ್ಲಾಸು. ಅಯ್ಯೋ ಅಕ್ಕ, ನಿಮ್ ದಮ್ಮಯ್ಯ ಅಂತೀನಿ, ನಾನು ತರ್ತೀನಿ, ಹೋಗಿ ಪ್ಲೀಸ್. ಸರಿ. ಸುಮಾ ಅವಳು ಇನ್ನು ವಾಶ್ರೂಮಲ್ಲಿ ಇದ್ದಾಳೆ. ಹೌದಾ? ಸರಿ, ಬರ್ತಾಳೆ. ಏನ್ ಮಾಡ್ತಿದ್ದೀರಾ? ಅಲ್ಲ, ನಿಮ್ಮ ಉಸಿರು ಒಂಟಿಯಾಗಿ ಹೋಗ್ತಾ ಇತ್ತಲ್ಲ, ಜೊತೆ ನನ್ನ ಉಸಿರು ಮಾತಾಡ್ಕೊಂಡು ಹೋಗ್ಲಿ ಅಂತ ಕಳಿಸ್ದೆ. ಇನ್ಮೇಲೆ ನನ್ಗೆ ಯಾವಾಗೆಲ್ಲ ಮನ್ಸು ಬರುತ್ತೋ ಅವಾಗ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಸಾಧನಾ ಅಕ್ಕ ಇಷ್ಟೊಂದು ಕಾಮ್ ಆಗಿದ್ದಾರೆ ಅಂದಮೇಲೆ ನನಗೆ ಯಾವ ಟೆನ್ಷನು ಇರಲ್ಲ. ಹಾಗಾದ್ರೆ ಇನ್ಮೇಲಿಂದ ಮನೆ ಹೊರಗೆ ಮೀಟ್ ಮಾಡೋದೇ ಬೇಡ, ಮೀಟಿಂಗ್ನ ನಮ್ಮ ಮನೇಲಿ ಇಟ್ಕೊಳ್ಳೋಣ. ಆಸೆ ನೋಡು. ನೀವೇ ಅಲ್ವಾ ಆಫರ್ ಕೊಟ್ಟಿದ್ದು, ಅದಕ್ಕೆ ಕೇಳಿದೆ ಅಮ್ಮ. ಸರಿ ಸರಿ, ಗ್ಲಾಸ್ ಕೊಡಿ. ಅಕ್ಕ ಏನಾದರೂ ನಾವು ಇಲ್ಲಿ ಕೂತಿರೋದು ನೋಡಿದ್ರೆ ಅಷ್ಟೇ. ಆಮೇಲೆ ಬಾಬಾ, ಈಗೇನು ಹೇಳ್ತೀರಿ ಪದ್ಮಮ್ಮನವರೇ? ನೀವು ಯಾರನ್ನು ದೂರ್ತಾ ಇದ್ರು ಅವರೇ ನಿಮ್ಮ ಪ್ರೀತಿಯ ಸೊಸೆಗೆ ಜ್ಯೂಸ್ ಕುಡಿಸ್ತಾ ಇದ್ರು. ಕೆಟ್ಟದ್ ಮಾಡಬೇಕು ಅನ್ನೋದಾಗಿದ್ರೆ ಎಷ್ಟೊತ್ತೆ? 2 ನಿಮಿಷ. ಹೆಂಗೆ ಅಂತ್ಯಾ? ಜ್ಯೂಸಲ್ಲಿ 2 ತೊಟ್ಟು ವಿಷ ಹಾಕ್ಕೊಡ್ಬೋದಾಗಿತ್ತಲ್ಲೇ. ಆದರೆ ಅವಳು ಆ ಕೆಲಸ ಮಾಡಿಲ್ಲ. ನಿನಗೊಂದು ಉದಾಹರಣೆ ಹೇಳ್ತೀನಿ ಕೇಳು. ಕೆಟ್ಟವರು ಕೊನೆಯವರೆಗೂ ಕೆಟ್ಟವರಾಗಿರ್ತಾರೆ ಅಂತ ಯಾವ ಸಿದ್ಧಾಂತದಲ್ಲಿದೆ ಪದ್ದು? ಕೆಲವೊಂದು ಸಾರಿ ಪರಿಸ್ಥಿತಿಗೆ ಅನುಗುಣವಾಗಿ ಕೆಟ್ಟವರಾಗಿರ್ತಾರೆ. ದುರಾಸೆಯಿಂದನೋ ಅಥವಾ ವ್ಯಾಮೋಹದಿಂದನೋ ತಪ್ಪು ದಾರಿ ನಡೀತಾ ಇರ್ತಾರೆ. ನಾನು ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಗೊತ್ತಾದ ಮೇಲೆ ಅವಾಗ ತಾನಾಗೆ ಎಚ್ಚೆತ್ಕೊಂಡು ನಾನು ಮಾಡ್ತಾ ಇರೋದು ಸರಿ ಇಲ್ಲ, ಇದು ತಪ್ಪು ಅಂತ ಸರಿಯಾದ ದಾರಿಯಲ್ಲಿ ನಡೀತಾರೆ. ಅದೇ ದಾರಿಲಿ ಹೋಗ್ತಾ ಇದ್ದಾಳೆ. ಅದು ನೀನು ಸುಮನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀಯೋ ಅದೇ ರೀತಿ ಸಾಧನನ್ನು ಚೆನ್ನಾಗಿ ನೋಡ್ಕೊಳೆ. ಆವಾಗ ನಿನ್ನ ತಲೆಯೊಳಗೆ ಇಂಥ ಕೆಟ್ಟ ಆಲೋಚನೆ ಎಲ್ಲ ಬರೋದೇ ಇಲ್ಲ. ರೀ, ನನಗ್ ಕಾಣಿಸ್ತಾ ಇರೋದು ನಿಮಗ್ ಕಾಣಿಸ್ತಾ ಇಲ್ಲ. ಸಾಧನ ಸುಮನನ್ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾ ಇರೋದನ್ನ ಹೇಗ್ ತೋರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ಈ ಪತ್ತಿನ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಕಾಮಾಲೆ ಕಣ್ಣಿಂದ ನೋಡಿದವ್ರಿಗೆ ಕಲರ್ಫುಲ್ ಆಗಿ ಎಲ್ಲ ಕಾಣಲ್ಲ ಕಣೆ. ಅವ್ರ ಕಣ್ಣಿಗೆ ಕಾಣೋದೆಲ್ಲ ಬರೀ ಹಳದಿನೇ. ಲೈ, ನಿನಗೆ ರಿಕ್ವೆಸ್ಟ್ ಮಾಡ್ತೀನಿ ಕಣೆ, ಸಾಧನನ್ಗೆ ಒಂದೇ ಒಂದ್ಸರಿ ಪ್ರೀತಿಯಿಂದ ನೋಡೆ, ಅವಾಗ ಎಲ್ಲ ಸರಿಯಾಗಿ ಕಾಣುತ್ತೆ. ಯೋಚನೆ ಮಾಡು. ಸಾಧನನ್ ಮನ್ಸಿನಲ್ಲಿ ಏನಿದೆ ಅಂತ ಒಂದೇ ಒಂದ್ಸಲಿ ನೀವು ತಿಳ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತ. ಸರಿ ಸರಿ ಬಿಟ್ಬಿಡು. ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ನಿನ್ನ ಅಭಿಪ್ರಾಯ ನಿನ್ನ ಹತ್ರ ಇಟ್ಕೋ, ನನ್ನ ಅಭಿಪ್ರಾಯ ನನ್ನ ಹತ್ರ ಇಟ್ಕೊಳ್ತೀನಿ. ನಿನ್ನ ವಿಷಯ ಏನಿದ್ರು ನನ್ನ ಹತ್ರ ಹೇಳ್ಬೇಡ, ನನ್ನ ವಿಷಯ ಏನಿದ್ರು ನಿನ್ನ ಹತ್ರ ಹೇಳಲ್ಲ, ಸರಿನಾ? ಆದರೆ ಒಂದು ವಿಷಯ ಹೇಳಿರ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೋ. ಸಾಧನನ ವಿಷಯವಾಗಿ ಸರಿಯಾದ ಸಾಕ್ಷಿಗಳು ಸಿಗದೆ ಯಾವ ಬಂದು ಆಪಾದನೆನೂ ನನ್ನ ಹತ್ರ ಮಾಡಬೇಡ ನೀನು. ಇದನ್ನೆಲ್ಲ ನಾನು ನಿನ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ.
ಒಂದೇ ಒಂದು ಸಾರಿ ಆ ನಂಬಿಕೆ ಹೊರಟೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಕಣೆ, ಅದು ಸಂಸಾರದಲ್ಲಿ. ನನ್ನ ಯೋಚನೆನೂ ಅದೇ ಮಾವ. ಅತ್ತೆ ನಂಬಿಕೆ ಕಳ್ಕೋಬೇಕು. ಕಳ್ಕೋತಾರೆ, ಕಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಯಾರಿದು? ಜಾನ್ವಿ, ಇದೇನು ಮನೆನ ಪಬ್ಬ? ಯಾರೇ ಇವರೆಲ್ಲ? ಯಾರು ಪರ್ಮಿಷನ್ ತಗೊಂಡಿದ್ದೆಲ್ಲ ಮಾಡ್ತಿದ್ಯಾ? ಯಾರ ಹತ್ರ ಪರ್ಮಿಷನ್ ತಗೋಬೇಕಮ್ಮ? ಇದು ನಮ್ಮನೆ ಅಲ್ವಾ? ನನಗೆ ಫ್ರೀಡಮ್ ಇಲ್ವಾ? ಇದನ್ನ ಫ್ರೀಡಮ್ ಅಂತ ಕರೀತಾರೇನೆ? ಇದೇನು ಮನೆನ ಮಾರ್ಕೆಟಾ? ಅಮ್ಮ, ನಿನಗ್ ಖುಷಿ ಬೇಕು ಅಂದಾಗ ನೀನ್ ಹೋಗಿ ದೇವ್ರ ಮನೇಲಿ ಕುತ್ಕೊಳ್ಳಲ್ವಾ? ಇವಳಿಗೆ ಖುಷಿ ಬೇಕು ಅಂದಾಗ ಇವಳು ಹೋಗಿ ಅಡ್ಗೆ ಮನೇಲಿ ಕುತ್ಕೊಳ್ಳಲ್ವಾ? ಹಾಗೆ ನನಗಿದ್ರಲ್ಲಿ ಖುಷಿ ಸಿಗುತ್ತೆ, ಅದಕ್ಕೆ ನಾನು ಕುಣಿತೀನಿ, ಹಾಡ್ತೀನಿ, ಎಂಜಾಯ್ ಮಾಡ್ತೀನಿ. ನಾನ್ ಎಂಜಾಯ್ ಮಾಡಿದ್ರೆ ನಿಮಗೇನ್ ಕಿರಿಕಿರಿ? ನಾನ್ ಮಾಡೋ ಪೂಜೆ ಯಾರಿಗೂ ತೊಂದರೆ ಮಾಡಲ್ಲ. ಇವಳು ಮಾಡೋ ಅಡುಗೆ ಎಲ್ರಿಗೂ ಹೊಟ್ಟೆ ತುಂಬಿಸುತ್ತೆ. ನೀನ್ ಮಾಡೋ ಕೆಲಸ ಯಾರಿಗೇನ್ ಮಾಡುತ್ತೆ? ಎಂಜಾಯ್ಮೆಂಟ್ ಸಿಗುತ್ತೆ ನನಗೆ. ಬೆಂಕಿ ಬಿತ್ತು ನಿನ್ ಎಂಜಾಯ್ಮೆಂಟ್ಗೆ. ಸರಿಯಾಗಿ ಓದಿಲ್ಲ, ಕಲೀಲಿಲ್ಲ, ವಿದ್ಯೆ ಅಂತೂ ತಲೆಗೆ ಹತ್ತಿಲ್ಲ. ಸಂಸ್ಕಾರ ಆದ್ರೂ ಬೆಳೆಸ್ಕೊಂಡಿದ್ಯಾ? ಅದೂ ಇಲ್ಲ. ಇನ್ನು ಫ್ರೆಂಡ್ಸ್, ಎಂಜಾಯ್ಮೆಂಟು ಅಂತ ಜೀವನ ಹಾಳು ಮಾಡ್ಕೋತಿದ್ಯಾ. ಏನ್ ನಡೀತಾ ಇದೆ ಇಲ್ಲಿ? ಏಯ್, ಇಲ್ಲಿ ಯಾರು ಕಾಣಿಸ್ಕೋಬಾರ್ದು, ಎಲ್ಲರೂ ನಡೀತಾ ಇರ್ಬೇಕು. ಅಮ್ಮ, ನನ್ನ ಫ್ರೆಂಡ್ಸ್ಗಳಿಗೆ ನೀನು ಅವಮಾನ ಮಾಡ್ತಾ ಇದ್ಯಾ ನೋಡು. ಈಗ ನಾನು ಬರೀ ಬಾಯ್ ಮಾತಲ್ಲಿ ಮಾತಾಡ್ತಾ ಇದ್ದೀನಿ. ಇನ್ 2 ನಿಮಿಷ ಇಲ್ಲೇ ಇದ್ರೆ ನನ್ನ ಕೈ ಮಾತಾಡುತ್ತೆ. ಏನೇ ಜಾನು, ಅವಮಾನ ಮಾಡೋದಕ್ಕೆ ಅಂತಾನೆ ಕರೆದಿದ್ಯಾ? ನಿನ್ ಮನೇಲೆಲ್ಲ ಸೋಷಿಯಲ್ ಅಂತ ಹೇಳಿದ್ದೆ, ಇದಾ ಸೋಷಿಯಲ್ ಅಂದ್ರೆ? ಇದಕ್ಕಿಂತ ನಮ್ಮನೇಲೆ ಪಾರ್ಟಿ ಮಾಡಿದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೋಗ್ಬೇಡ್ರೆ. ನಮ್ಮಮ್ಮ ಅದ್ ಹೇಗ್ ನಿಮ್ಮೇಲೆ ಕೈ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಇವತ್ತಿಲ್ಲಿ ನನ್ನ ಫ್ರೆಂಡ್ಸ್ಗೆ ಏನಾದ್ರೂ ಅವಮಾನ ಆದ್ರೆ ಆಮೇಲೆ ನಾನು ಏನ್ ಮಾಡ್ತೀನಿ ಅಂತ ತೋರ್ಸ್ಬೇಕಾಗತ್ತೆ. ಏನೇ ಬೆದರಿಕೆ ಹಾಕ್ತಿದ್ಯಾ? ಅತ್ತೆ, ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ನೋಡ್ ಜಾನು, ನಿನ್ಗೆ ಹಾಡ್ಬೇಡ, ಕುಣಿಬೇಡ ಅಂತ ಹೇಳಲಿಲ್ಲ. ಸ್ವಲ್ಪ ಶಬ್ದನ್ ಕಮ್ಮಿ ಇಟ್ಕೊ ಅಂತ ಹೇಳಿದಷ್ಟೇ. ಮುಚ್ಚೆ ಬಾಯಿ. ಜಗಳ ಆಡಕ್ಕೆ ಕಾರಣ ನೀನೇ. ನಿನಗ್ ಸಂಕಟ ಆಗ್ತಿದೆ ಅಂತ ನಮ್ಮ ಅಮ್ಮಂಗೂ ಸಂಕಟ ಆಗ್ತಾ ಇದೆ. ಅದಕ್ಕೆ ನಮ್ಮಮ್ಮ ನಮ್ಮೇಲೆ ತಿರುಗಿ ಬೀಳ್ತಾ ಇದಾರೆ. ನನಗ್ ಹೊರಗೆ ಹೋಗಿ ಎಂಜಾಯ್ ಮಾಡಕ್ಕೂ ಬಿಡಲ್ಲ, ಕೊನೆಗೆ ಇಲ್ಲೂ ಬಿಡ್ತಾ ಇಲ್ಲ. ಆದ್ರೆ ಇವತ್ತು ನಾನ್ ಬಿಡಲ್ಲ, ಇಲ್ಲಿ ಎಂಜಾಯ್ ಮಾಡೇ ಮಾಡ್ತೀನಿ. ಕೆನ್ನೆಗೆರಡು ಬಿದ್ದಾಗ ಗೊತ್ತಾಗತ್ತೆ ನಿನ್ನ ಅಮ್ಮನ ಮಾತಿಗೆ ಬೆಲೆ ಇದೆಯೋ ಇಲ್ವೋ ಅಂತ. ಈ ಮನೆ ಹಾಳು ಕೆಲಸ ಮಾಡೋದಕ್ಕೆ ಯಾರು ದುಡ್ಡು ಕೊಟ್ರು ನಿಂಗೆ? ದುಡ್ಡು ಕೊಡೋರು ಕೊಡ್ತಾರೆ, ನಿನಗ್ ಯಾಕದಲ್ಲ? ನನ್ನ ಎಂಜಾಯ್ಮೆಂಟ್ನ ಕಿಟ್ಕೋಬೇಡ ನೀನು. ಇನ್ನೊಂದ್ ಸರ್ತಿ ಮ್ಯೂಸಿಕ್ ಹಾಕಿದ್ರೆ ಚೆನ್ನಾಗಿರಲ್ಲ ಜಾನ್ವಿ. ನನ್ನ ತಡೆದ್ರು ಚೆನ್ನಾಗಿರಲ್ಲ ಅಮ್ಮ. ಜಾನು, ಕೈ ತೋರಿಸ್ಕೊಂಡು ಮಾತಾಡ್ತೀಯ, ಬಾರಿಸ್ಬಿಡ್ತೀನಿ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಅತ್ತೆ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ನಿನಗಷ್ಟು ಕುಣಿಬೇಕು ಅಂತಿದ್ರೆ ರೂಮಲ್ಲಿ ಕುಣಿ, ಹಾಲಲ್ಲ.
ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡು ಹಾಡೋದು ಕುಣಿಯೋದು ಎಲ್ಲ ಬೇಕಾ? ಅದ್ಕೆ ಏನೇ ಅದಕ್ಕೆ ಎಲ್ಲ ವಿಷಯಕ್ಕೂ ಬುದ್ಧಿವಾದ ಹೇಳಿಸ್ಕೊಳ್ತೀಯ? ನಾಚಿಕೆ ಆಗಲ್ಲ ನಿನ್ಗೆ? ಥು, ನೀನ್ ಜನ್ಮಕ್ಕೆ. ಅಪ್ಪ, ನಾನ್ ಖುಷಿಯಾಗಿರೋದು ನಿಮ್ಗೆ ಯಾಕೋ ಬೇಕಾಗಿಲ್ವಾ? ನಿನ್ನ ಖುಷಿನೇ ನಾವು ಬಯಸ್ತಾ ಇರೋದು ಜಾನು. ಆದ್ರೆ ನಿನ್ನ ಖುಷಿಗೋಸ್ಕರ ಈ ಹುಚ್ಚಾಟಗಳನ್ನೆಲ್ಲ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಮುಚ್ಚು ಬಾಯ್. ಈ ಪಾರ್ಟಿಗೆ ದುಡ್ಡು ಕೊಟ್ಟವಳೆ ನೀನು, ಈಗ ನಾಟಕ ಆಡ್ತಿದ್ಯಾ? ನಿನಗೆ ಮಗು ಚೂಟಕ್ಕೂ ಗೊತ್ತು, ತೊಟ್ಲು ತೂಗಕ್ಕೂ ಗೊತ್ತು. ಅತ್ತೆ, ನಾನು ಇವಳು ದುಡ್ಡು ಕೊಟ್ಟಿಲ್ಲ. ಸುಳ್ಳು ಹೇಳ್ಬೇಡ. ಈಗ ತಾನೇ ಇವಳು ಹೇಳದ್ಲಲ್ಲ, ಒಂದ್ ಕಡೆ ಸುಮನನ್ ಕೈಗೆ ಇವಳು ಕೈ ಇಟ್ಟು ಬದಲಾಯಿಸು ಅಂತ ಹೇಳ್ತೀಯ, ಇನ್ನೊಂದ್ ಕಡೆ ಇವಳ ಕೈಗೆ ದುಡ್ಡು ಕೊಟ್ಟು ಹಾಳಾಗೋಂತ್ಯ. ನಿನ್ನ ಆಟ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಸಾಧನಾ? ಅತ್ತೆ ಪ್ಲೀಸ್, ದೇವರಾಣೆಗೂ ನಾನು ಇವಳು ದುಡ್ಡು ಕೊಟ್ಟಿಲ್ಲ. ಜಾನು, ಸಾಧನಾ ನಿಂಗೆ ದುಡ್ಡು ಕೊಟ್ಟಿದ್ದಾಳ? ಏನಪ್ಪ ನೀವು ಹೋಗಿ ಹೋಗಿ ಅಮ್ಮನ ಮಾತು ಕೇಳ್ತಿರಲ್ಲ? ಅಮ್ಮ, ಸಾಧನ ಅದಕ್ಕೆ ನನಗೆ ದುಡ್ಡು ಕೊಟ್ರು ಅಂತ ನಾನು ನಿನ್ನ ಹತ್ರ ಹೇಳದ್ನಾ? ಈಗ ತಾನೇ ಹೇಳಿದ್ಯಲ್ಲೇನೆ ಕೊಡೋರು ಕೊಡ್ತಾರೆ ಅಂತ. ಇವಳು ನನ್ನ ಫ್ರೆಂಡು, ಇವಳು ಕೊಟ್ಲು. ನನ್ನ ಪ್ರೀತಿಸೋರು, ನನ್ನ ಇಷ್ಟಪಡೋರು ಕೊಟ್ರು ಅಂತ ಅರ್ಥದಲ್ಲಿ ಹೇಳಿದ್ ನಾನು. ಸಾಧನ ಅದಕ್ಕೆ ಕೊಟ್ರು ಅಂತ ಅಲ್ಲ. ಪದ್ಮ, ಈಗಲಾದ್ರೂ ಅರ್ಥ ಆಯ್ತಾ? ಪೂರ್ವಾಪರ ಯೋಚನೆ ಮಾಡ್ದಲೆ ಸುಮ್ಮನೆ ಮಾತಾಡ್ಬಿಡ್ತೀಯ. ಯಾಕೆ ಅವ್ರ ಮನಸ್ಸೆಲ್ಲ ನೋಯಿಸ್ತೀಯ ನೀನು? ನೋಯಿಸ್ದೆ ಮತ್ತೇನ್ ಮಾಡ್ತಾರಪ್ಪ? ಅಮ್ಮಂಗೆ ಬೇರೆ ಕೆಲಸ ಏನಿದೆ ಹೇಳು? ನನ್ ಮನ್ಸು ನೋಯಿಸೋದು, ಅದಕ್ಕೆ ಮನ್ಸು ನೋಯಿಸೋದು, ಅದ್ರಲ್ಲಿ ಅವ್ರಿಗೆ ಒಂಥರ ಹಾಲು ಕುಡ್ದಷ್ಟು ಸಮಾಧಾನ ಆಗತ್ತಪ್ಪ. ಅದೇ ಇವಳಿಗೇನಾದ್ರೂ ನಾವು ಸ್ವಲ್ಪ ಹೇಳ್ಬಿಡ್ಲಿ, ನಮ್ಮಮ್ಮಂಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗ ಆಗ್ಬಿಡುತ್ತೆ. ಹಿಂದೆ ಮುಂದೆ ಏನೂ ನೋಡಲ್ಲ, ನಮ್ಮನ್ನೇ ಕೆಟ್ಟವರು ಅಂದ್ಬಿಡೋದು. ಜಾನು, ಅತ್ತೆ ನಿನ್ನ ದೂಷಿಸ್ಲಿಲ್ಲ, ನಿನ್ಗೆ ಮುಚ್ಚೆ ಬಾಯಿ. ಮಾತಾಡ್ಬೇಡ ನೀನು. ಇಷ್ಟೆಲ್ಲ ರಗಳೆ ಆಗೋದಕ್ಕೆ ನೀನೇ ಕಾರಣ. ಜಾನು, ಅವಳಿಗೆ ಹುಷಾರಿಲ್ಲ, ಸೌಂಡ್ ಕಡಿಮೆ ಕೊಡು ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ನೀನ್ ಅವಳ ಮೇಲೆ ರೇಗಿದ್ ತಪ್ಪು. ಕೇಳಿಸ್ಕೊಳೆ, ಕೇಳಿಸ್ಕೊ. ಇಷ್ಟಾದ್ರೂ ಸಹಿತ ನಿನ್ ಸೊಸೆಗೆ ಒಳ್ಳೇದಾಗ್ಲಿ ಅನ್ನೋದನ್ನೇ ಹೇಳ್ತಾ ಇದ್ದಾಳೆ. ನಿನ್ನ ಮಗಳು ಜಾನ್ವಿ ಮಾಡಿದ ತಪ್ಪಿಗೆ ತಿದ್ದಿ ಬುದ್ಧಿ ಹೇಳ್ತಾ ಇದ್ದಾಳೆ. ಇಷ್ಟಾದ್ರೂ ಪದ್ದು ನೀನು ಅವಳನ್ನ ಸಂಶಯದಿಂದ ನೋಡೋದು ಬಿಡ್ತಾ ಇಲ್ವಲ್ಲ? ನಿನ್ಗೆ ಯಾವ ರೀತಿ ಬುದ್ಧಿ ಹೇಳಬೇಕು ಅಂತ ನನಗಂತೂ ಅರ್ಥನೇ ಆಗಲ್ಲ. ಪದ್ದು, ಅವಳಿಗೆ ಸುಸ್ತು ಅಂತ ಕಾಣಿಸುತ್ತೆ, ರೂಮಿಗೆ ಕರ್ಕೊಂಡೋಗು, ರೆಸ್ಟ್ ತಗೊಳ್ಳಿ. ಹಾ, ಕರ್ಕೊಂಡೋಗು. ಸುಸ್ತು ಸುಸ್ತು ಅನ್ನೋದು ಬರಬಾರ್ದು ಜಾಗಕ್ಕೆಲ್ಲ ಬಂದ್ಬಿಡೋದು. ಹುಷಾರು ಕಡೆ, ವಾಮಿಟ್ ಗಿಮಿಟ್ ಮಾಡ್ಕೊಂಬಿಟ್ಟಾಳು. ಆಹಾ ಹಾ ಹಾ, ಏನು ಲೈಟ್ಗಳು, ಪಿಡ್ಕ ಪಿಣ್ಕ ಪಿಡ್ಕ ಅಂತ. ಇದರಲ್ಲಿ ಡ್ಯಾನ್ಸ್ ಬೇರೆ ಮಾಡ್ಬೇಕು ನೀವು. ನೋಡು, ನಿನ್ನ ಫ್ರೆಂಡ್ಸ್ಗೆಲ್ಲ ಸಾರಿ ಕೇಳ್ಬಿಟ್ಟು ಅವ್ರನ್ನ ಮನೆ ಕಳಿಸು, ನೇರ ರೂಮ್ಗೆ ಹೋಗು.